Ready? ಚಳಿ ಆಗ್ತದೆ ಅಮ್ಮ ಜೋರಂಗ್ ನಗು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನೆಲ್. ಸೊ ಇವತ್ತು ಒಂದು ಸ್ಪೆಷಲ್ ಡೇ. ಇವತ್ತಿಗೆ ನಮ್ದು ಎಂಗೇಜ್ಮೆಂಟ್ ಆಗಿ ಆಯ್ತು, 9 ವರ್ಷ ಆಗಕ್ಕೆ ಬಂತು. ಡಿಸೆಂಬರ್ 1 ನಮ್ದು ಎಂಗೇಜ್ಮೆಂಟ್ ಆನಿವರ್ಸರಿ ಇರೋದು. ತುಂಬಾ ಖುಷಿ ಆಗ್ತಿದೆ, ಇಷ್ಟು ಬೇಗ 9 ವರ್ಷ ಆಗೇ ಬಿಡ್ತು. ಸೊ ನಾಳೆ ಇರೋದು ನಮ್ದು ಆನಿವರ್ಸರಿ. ಸೊ ನಾಳೆಗೆ ಕೂಡ ಸ್ವಲ್ಪ ಪ್ಲಾನ್ಸ್ ಕೂಡ ಎಲ್ಲ ಮಾಡಿದೀನಿ, ಅದು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಕ್ಚುಲಿ ಕಿರಣ್ಗೆ ಗೊತ್ತಿಲ್ಲ, ನಾನೇನೋ ಸ್ವಲ್ಪ ಪ್ಲಾನ್ ಮಾಡಿದೀನಿ. ಫ್ಲಾಪ್ ಆಗದೆ ಇದ್ರೆ ಸಾಕು, ಒಂದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀನಿ. ನೋಡೋಣ ಹೆಂಗೆ ಏನಾಗುತ್ತೆ ಏನು ಅಂತ. ಹೋಪ್ಸ್ ಜಾಸ್ತಿ ಇಟ್ಕೋಬಾರ್ದು, ಏನೇನೋ ಅನ್ಕೋತೀವಿ, ಸರಿ ಫ್ಲಾಪ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಪ್ಲಾನ್ ಮಾಡಿದೀನಿ, ಏನಾದ್ರು ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಇವತ್ತು ಸಂಡೇ ಅಲ್ವಾ, ಸೊ ಎಲ್ಲ ಆರಾಮಾಗಿ ಮನೆಗಿದ್ದಾರೆ. ಅಮ್ಮ ಕೂಡ ಬಂದಿದ್ರು, ತಮ್ಮ ಬಂದಿದ್ರು, ಸ್ವಲ್ಪ ಕೆಲಸ ಆಯ್ತಂತ. ಸೊ ಅವರು ಇದ್ದಾರೆ. ಏನೋ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾಳೆ. 2 days ಇಂದ ಅವಳ ತಲೆನೇ ಬಾಚ್ಕೊಳಕ್ಕೆ ಬಿಟ್ಟಿರ್ಲಿಲ್ಲ. ಸೊ ಇವಾಗ ಅಮ್ಮ ಬಂದಿದ್ದಾರಲ್ಲ, ಸೊ ಅದಕ್ಕೆ ಆರಾಮಾಗಿ ನೈಸ್ ಹೊಡ್ಕೊಂಡು ಎಲ್ಲ ತಲೆಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಜುಟ್ಟಾಕ್ತಾ ಇದ್ದಾರೆ. ಸೊ ಕಿರಣ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗೆ ಟೀ ಕೂಡ ಮಾಡಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಟೀ ಕೂಡ ಹಾಕ್ತಾ ಇದೆ. ಹಾಗೆ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಏನು ಮಾಡಿ ಚಪಾತಿ ಮಾಡ್ಕೊಂಡಿದ್ವಿ. ಇಲ್ಲಿ ಚಪಾತಿ ಇದೆ, ಹಾಗೆ ಸೌತೆಕಾಯಿ ಅದ್ರ ಜೊತೆ ತಿನ್ಕೊಂಡಿದ್ವಿ. ಹಾಗೆ ಇಲ್ಲಿ ನಮ್ಮ ಮಾವ ತೊಗೊಂಬಂದಿದ್ರಲ್ಲ ಎಣ್ಣೆ, ಮನೆಯಲ್ಲೇ ಮಾಡಿದ್ದು, ಮಸ್ತಾಗಿರುತ್ತೆ ಇದು. ಅತ್ತೆ ತೊಗೊಂಬಂದು ಕೊಟ್ಟಿದ್ರು. ಸೊ ಅದರಿಂದನೇ ಇವಾಗ ಮಸಾಜ್ ಮಾಡ್ತಾ ಇದ್ದಾರಮ್ಮ. ಆ್ಯಂಡ್ ಚಪಾತಿಗೆ ನಾವು ಬೆಂಡೆಕಾಯಿ ಫ್ರೈ ಮಾಡಿದ್ವಿ. ಸೊ ಇವಾಗ ಕಿರಣ್ ಒಬ್ಬರೇ ಇರೋದು. ಸೊ ಕಿರಣ್ ಒಬ್ಬರೇ ತಿಂದಿಲ್ಲ, ಸೊ ಅವ್ರೊಬ್ರದೇ ಇರೋದಿನ್ನ ಹಾಕೊಂಡು ಆಚೆನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನೋಡು, ರೇಂಬೋ ಬರುತ್ತೆ ಮಾಡಕ್ಕೆ ನಿಂಗೆ. ದಸ್ ಮೇಲೆ ಚಲ್ಕೋಬೇಡ. ಅಯ್ಯೋ ಏನ್ ಮಾಡ್ತಾ ಇದೀಯಾ? ರೇಂಬೋ ಹೆಂಗಿರುತ್ತೆ? ರೇಂಬೋ ತೋರ್ಸು. ರೇಂಬೋ ಇಲ್ಲಿ ಫೈನಲಿ ಅವನಿಗೆ ಆಗ್ತಾ ಇಲ್ಲ ಜುಟ್ಟು ಎಲ್ಲ. ಟೀ ಕೂಡ ಇಟ್ಟಿದ್ದೀನಿ. ಕಿರಣ್ ಇನ್ನೂ ತಿಂದಿಲ್ಲ. ಸೊ ಕಿರಣ್ ಬ್ಯುಸಿ ಇದ್ದಾರೆ. ಕಿರಣ್ ಬರ್ಬೋದಾ? ಬರ್ಬೋದಾ? ಬಂದೆ ಬಂದೆ ಬಂದೆ. ಏನ್ ಮಾಡ್ತಾ ಇದೀಯಾ? ಬ್ಯುಸಿ. ಸೊ ಇವತ್ತು ಏನ್ ಸ್ಪೆಷಲ್? engagement day. Happy engagement day. Thank you, wish you the same. ಸೊ ಕಿರಣ್ ಇನ್ನೂ ಅದೇ ಟಿ-ಶರ್ಟ್ ಅಲ್ಲಿ ನಿನ್ನೆ ಎಲ್ಲ ಕನ್ನಡ ರಾಜ್ಯೋತ್ಸವ ಮಾಡಿದ್ವಲ್ಲ, ಚೆನ್ನಾಗಾಯ್ತಲ್ಲ ಕಿರಣ್? ಮಸ್ತಾಗಿತ್ತು. ಸೊ ಮಸ್ತ್ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಎಷ್ಟೊತ್ತು ಚೆನ್ನಾಗೆಲ್ಲ ಇತ್ತು, ಡ್ಯಾನ್ಸು ಅದು ಇದು ಎಲ್ಲ. ಸೊ ಇವತ್ತು ಎಂಗೇಜ್ಮೆಂಟ್ದು ಏನು ಸದ್ಯಕ್ಕಂತೂ ಏನು ಪ್ಲ್ಯಾನ್ ಇಲ್ಲ ಇವತ್ತಿಂದು. ಗೊತ್ತಿಲ್ಲ, ಇನ್ನೂ ಕಿರಣ್ ತಿಂದೂ ಇಲ್ಲ. ಫ್ರೆಶ್ ಅಪ್ ಆಗ್ಬೇಕು ಇನ್ನು ಕಿರಣ್. ಸೊ ಅವ್ರಿಗೆ ಚಪಾತಿ ಪಲ್ಯ ರೆಡಿ ಇದೆ, ಅವ್ರು ಫ್ರೆಶ್ ಅಪ್ ಆದಮೇಲೆ ತಿಂತಾರೆ. ಟೀ ಬೇಕಾ ನಿಮಗೆ? ಸೆಲೆಬ್ರೇಷನ್ ಎಲ್ಲ ಆಯ್ತಲ್ಲ, ಮಸ್ತ್ ಆಯ್ತು. ಅಮ್ಮ ಕೂಡ ಇದ್ರು, ಮಂಜು ಇದ್ರು. ಸೊ ಅವರು ಎಲ್ಲ ಚೆನ್ನಾಗಿತ್ತಲ್ಲ ಅಮ್ಮ? ಅಮ್ಮ ಅದೇ ಹೇಳ್ತಾ ಇದ್ರು ಚೆನ್ನಾಗಿತ್ತು ಅಂತ ಎಲ್ಲ. ಮಸ್ತಾಗಿತ್ತು ಎಲ್ಲ. ಚಿಕ್ಕ ಚಿಕ್ಕ ಮಕ್ಳು ಡ್ಯಾನ್ಸ್ ಮಾಡೋದು, ಮತ್ತೆ ದೊಡ್ಡವರು ಕೂಡ ಡ್ಯಾನ್ಸ್ ಮಾಡೋದು ಇನ್ನೂ ಚೆನ್ನಾಗಿತ್ತು. ನಂಗಂತೂ ತುಂಬಾ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಮತ್ತೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು. ಈ ಮಿಡ್ಲಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಬೇರೆ ಬಂತು. ನಾನು ಅನ್ಕೊಂತಿದ್ದೆ ಇವಾಗ ಮಳೆ ಬಂತಲ್ಲ ಹಿಂಗೆ ಅಂತ. ಆ್ಯಂಡ್ ಏನೋ ಕೂಡ ಸಾಂಗ್ ಹೇಳ್ಸೋಣ ಅಂತ ಅನ್ಕೊಂಡಿದ್ವಿ. ಅಮ್ಮ ಅದೇ ಹೋಗಿ ಕೇಳಿದ್ರು, ಇವಳು ಏನಾದ್ರು ಬಾಣದಾರಿ ಅವಳಿಗೆ ಬರುತ್ತಲ್ಲ ಆಡೋದಕ್ಕೆ, ಆಡ್ತಾಳೇನೋ ಅಂತ ಅನ್ಕೊಂಡ್ವಿ. ಬಟ್ ನಂಗೆ ಒಂದ್ ಕಡೆ ಡೌಟ್ ಇತ್ತು, ತುಂಬಾ ಜನ ಇದ್ರೆ ಅವಳು ಸ್ವಲ್ಪ ಪ್ಯಾನಿಕ್ ಆಗ್ಬಿಡ್ತಾಳೆ. ಮತ್ತೆ ಸ್ಟೇಜ್ ಮೇಲೆ ಎಲ್ಲ ಹೋಗಿ ಮೈಕ್ ಇಟ್ಕೊಂಡು ಎಲ್ಲರ ಮುಂದೆ, ಗೊತ್ತಿಲ್ಲ, ಇನ್ನು ಫಸ್ಟ್ ಟೈಮ್ ಅಲ್ಲ, ನಮಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ ಆಡ್ತಾಳೆ ಏನು ಅಂತ. ಅವ್ಳು ಮಲ್ಕೊಂಡ್ಬಿಟ್ಲು ಅದಾದ್ಮೇಲೆ. ಸೊ ಫುಲ್ ನಿದ್ದೆಲಿದ್ಲಲ್ಲ, ಇನ್ನ ಆಡಲ್ಲ ಅಂತ ಗೊತ್ತಾಯ್ತು. ಮಳೆ ಕೂಡ ಬಂತು, ಮಿಸ್ ಆಯ್ತು. ನೋಡೋಣ ನೆಕ್ಸ್ಟ್ ಇಯರ್ ಏನಾದ್ರು ಅಷ್ಟೊತ್ತಿಗೆ ಫುಲ್. ನನಗೆ ಗೊತ್ತಿಲ್ಲ, ಏನಾಗೆ ಮ್ಯೂಸಿಕ್ ಕ್ಲಾಸ್ ಹಾಕ್ಬೇಕು, ಅವ್ಳ ಕಡೆಯಿಂದ ಹಾಡು ಕೇಳಬೇಕು ಅಂತ ತುಂಬಾ ಇಷ್ಟ. ಬಟ್ ಅವಳು ಇಂಟ್ರೆಸ್ಟ್ ಅದು ಗೊತ್ತಿಲ್ಲ, ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಓಕೆ, ಬಟ್ ನನ್ಗಂತೂ ತುಂಬಾ ಇಷ್ಟ ಇದೆ ಅದು.
ಸೊ ನೋಡೋಣ, ಅವ್ಳಿಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನಾನು ಮ್ಯೂಸಿಕ್ ಕ್ಲಾಸ್ಗೆ ಜಾಯಿನ್ ಮಾಡ್ತೀನಿ. ಯಾವಾಗ ಎಲಿಜಿಬಲ್, ಯಾವಾಗ ಕರ್ಕೊತಾರೆ ಅವಳಿಗೆ ಅಂತ ಗೊತ್ತಿಲ್ಲ. ಸೊ ಈಗಲೂ ಅವ್ಳಿಗೆ ಏನಾದರೂ ಕರ್ಕೊತಾರೆ ಅಂದರೆ ಹೋಗಿ ಜಾಯಿನ್ ಮಾಡಿಸಿ ನಾನು ಅಲ್ಲೇ ಕುತ್ಕೊಂಡು ಕ್ಲಾಸ್ ಮುಗಿಯೋವರೆಗೂ ಅಲ್ಲೇ ಕುತ್ಕೊಂಡು ಬರೋಕ್ಕೂ ರೆಡಿ ಇದ್ದೀನಿ. ಸೊ ನೋಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಒಂದಿನ ಹೋಗಿ ಕೇಳ್ಕೊಂಬರೋಣ ಯಾವಾಗ ಎಲಿಜಿಬಲ್, ಯಾವಾಗ ಜಾಯಿನ್ ಮಾಡಿಸ್ಕೋತಾರೆ ಏನು ಅಂತ. ಯಾಕಂದ್ರೆ ಇವಾಗ ಅವ್ರು ಚೆನ್ನಾಗಿ ಆಡ್ತಾಳೆ, ಮೆಮೊರಿ ಪವರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಫೈನಲಿ ಯಪ್ಪ ನೀಟಾಗಿ ಪಾಚ್ಕೊಂಡ, ತಣ್ಣಗೆ ಗಾಳಿ ಹೊರಗಡೆ. ಟೀ ರೆಡಿ ಚಾ ಸ್ವಲ್ಪ ಆಯ್ತು. ಸೊ ಬಟ್ಟೆಗಳು ಹಾಕಿದ್ದೆ, ಇನ್ನು ಇದಿಷ್ಟು ಬಟ್ಟೆ ಒಣಗಾಕ್ಬೇಕು. ಎಲ್ಲ ಬ್ಲ್ಯಾಂಕೆಟ್ಸು ಏನೇನೈತೆಲ್ಲ ವಾಶ್ ಮಾಡಿ ಕೂಡ ಹಾಕಿದ್ದೆ. ಬೆಡ್ ಇದೆಲ್ಲ ತೆಗೆದು ನೆಕ್ಸ್ಟ್ ಅದಿಷ್ಟು ಒಣಗಾಕ್ಬೇಕು. ಇವಾಗ ಯಾವಾಗ ಒಣಗುತ್ತೆ, ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ ಅಲ್ಲ, ಬಿಸಿಲೇ ಇಲ್ಲ. ಸೊ ಇದು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗ್. ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತಿನ ದಿನ ಅಮ್ಮ ಕೂಡ ಅವರು ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ಸೆಲೆಬ್ರೇಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಿರಣ್ಗೆ ಸರ್ಪ್ರೈಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ. ಕಿರಣ್ಗೆ ನಾನು ಸರ್ಪ್ರೈಸ್ ಕೊಟ್ಟಿದ್ದು ಕಾರ್ಟೂನ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಾಗಿತ್ತು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಮ್ಮವರು ಆಮೇಲೆ ಮುಗಿಸ್ಕೊಂಡು ಅಲ್ಲಿದ್ದ ಮನೆಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾ ಇದೀವಿ? ಆಚೆ ಅಂದ್ರೆ ಇವತ್ತು ಮಮ್ಮಿ ಪಪ್ಪದೇನು ಅವಾಗ್ಲೇ ಏನಂತ ವಿಶ್ ಮಾಡಿದೆ? ಶುಭಾಶಯ. ಅಲ್ಲಿದೆ ಫಸ್ಟ್ ಶಾಪಿಂಗ್ ಹೋಗೋಣ ಅಂತ ಬಂದ್ವಿ. ಮಳೆ ಅಂತೂ ನಾನ್ ಸ್ಟಾಪ್ ಬರ್ತಾನೆ ಇತ್ತು. ನಾವು ಇನ್ನೂ ಬರ್ತಾ ಶಾಪಿಂಗ್ ಮುಗಿಸ್ತಾ ಇದ್ದೀವಿ, ಹೊರಗಡೆ ಹೋಗೋಷ್ಟಕ್ಕೆ ಜಾಸ್ತಿ ಜೋರಾಗ್ಬಿಟ್ಟಿತ್ತು ಮಳೆ. ಸೊ ಫಸ್ಟ್ ಕಿರಣ್ಗೆ ನೋಡಿದ್ವಿ, ಅವ್ರಿಗೊಂದು ಸ್ವಲ್ಪ ಚೆನ್ನಾಗಿತ್ತು ಶರ್ಟ್ಸು ಟೀ ಶರ್ಟ್ಸ್ ಎಲ್ಲ. ನಂಗಂತೂ ತುಂಬ ಇಷ್ಟ ಆಯಿತು. ಈ ಗ್ರೀನ್ ಅಂತೂ ತುಂಬ ಇಷ್ಟ ಆಗಿತ್ತು, ಬಟ್ ಇದರಲ್ಲಿ ಸೈಜ್ ಇರಲಿಲ್ಲ, ಇದು ಸ್ವಲ್ಪ ದೊಡ್ಡದಾಗಿತ್ತು, ಲಾರ್ಜ್ ಬೇಕಾಗಿತ್ತು, ಅದರಲ್ಲಿ ಇಲ್ಲ ಅಂತ ಹೇಳಿದ್ರು. ಇಯಾನ ಅಂತೂ ಆಚೆ ಬಂದು ಮಳೆಯಲ್ಲಿ ಆಟ ಆಡ್ತಾನೆ ಇದ್ಲು. ಇಲ್ಲಿ ಮಳೆ ಹತ್ರ ಬಾ, ಇಲ್ಲಿ ಮತ್ತೆ ಮತ್ತೆ ಬಾ, ಮತ್ತೆ ಬಾ, ಬಾ 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 ಬಸ್ ಹಿಡೀಲಿ, ಬಾ 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 ಬೇಗ. ಜೋರಾಗಿ ನಗು, ಇನ್ನ ಜೋರಾಗಿ. ಮೆತ್ತಿಗೆ ನಗು ಇವು. ಜೋರಾಗಿ ನಗಿ. ಕರೆಂಟ್ ನಕ್ಕಂಗಿರ್ತ ನೋಡಕ್ಕೆ. ಇಯಾನ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತಾಳೆ, ಅದು ನಗೋದು ಎಲ್ಲ ಮಾಡಿ ನಮಗಂತೂ ಫುಲ್ ನಗು ಬರ್ತಾನೆ ಇತ್ತು. ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಿರಣ್ಗೆ ಐಡಿಯಾ ಇಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ನನ್ನ ತಮ್ಮಗೆ ನಾನು ಲೊಕೇಶನ್ ಶೇರ್ ಮಾಡಿದ್ದೆ. ಸೊ ಅವ್ನು ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿ ಅಂತ ಕಿರಣ್ ಕೇಳ್ತಾ ಇದ್ರು. ಸೊ ಕರ್ಕೊಂಡು ಹೋದ್ಮೇಲೆ ನೋಡು ಅಂತ ಹೇಳಿದ್ದೆ. ಫಸ್ಟ್ ಟೈಮ್ ಹಾಕೊಳ್ಳೋದು, ಫಸ್ಟ್ ಡ್ರೆಸ್ ಹಾಕ್ಕೊಂಡ್ಬಿಡ್ತೀನಿ ಅಂದ್ರೆ ಏನೇನೆಲ್ಲ ಸರ್ಕಸ್ ಮಾಡ್ಬೇಕು ಅಂತ ಸರ್ಕಸ್ ಕೂಡ. ಸೊ ಕಿರಣ್ ಆಚೆ ಕೂತ್ಕೊಂಡಿದ್ರು. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳ್ದೆ ವಾಶ್ರೂಮ್ಗೆ ಹೋಗಬೇಕು ಅಂತ. ಸೊ ವಾಶ್ರೂಮ್ಗೆ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಆಚೆ ಇದ್ರಲ್ಲ, ಇಲ್ಲೇ ಬೇಗ ರೆಡಿ ಆಗೋಣ ಅಂತ ಈ ಥರ ಕಾರ್ಟೂನ್ ಹಾಕೋತಾ ಇರೋದು ನನಗಂತೂ ನಗು ಬರ್ತಾಯಿತ್ತು. ಬಟ್ ನನಗೇನೋ ಒಂಥರ ಈ ಥರ ಕೊಡಬೇಕು, ಈ ಥರ ಸರ್ಪ್ರೈಸ್ ಮಾಡಬೇಕಂತ ತುಂಬ ದಿನದಿಂದ ಇಷ್ಟ ಆಯಿತು. ಸೊ ಫೈನಲಿ ಕೊಡೋಣ ಅಂತ ರೆಡಿ ಆಗಿದ್ದೀನಿ. ಹಾಗೆ ಡೆಕೋರೇಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಫೋಟೋಸಲ್ಲೆಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯ್ತು. ನಾನು ಥೀಮ್ನ ಸೆಲೆಕ್ಟ್ ಮಾಡಿದ್ದು ಯಾಕಂದರೆ ಇಲ್ಲಿ ಹಾರ್ಟ್ ಇರೋದ್ರಿಂದ ಚೆನ್ನಾಗಿತ್ತು. ಆ್ಯನಿವರ್ಸರಿಗೆ ಸೂಟ್ ಆಗೋ ಥರ ಒಂಥರ
ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಅಲ್ಲಿ ನಮಗೆ ಪ್ರೊಜೆಕ್ಟರ್ ಹಾಕ್ಬಿಟ್ಟು ನಮ್ಗೆ ಯಾವ ಮ್ಯೂಸಿಕ್ ಬೇಕು ಯಾವುದು ಬೇಕು ಎಲ್ಲ ಹಾಕೋಬೋದು. ನಾನಂತೂ ನನ್ನ ಫೇವ್ರೆಟ್ ಸಾಂಗ್ನ ಹಾಕಿದ್ದೆ. ಸೊ ಅದೆಲ್ಲ ಡ್ರೆಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಆವಾಗಲೇ ನನಗೆ ಸೆಕೆ ಆಗ್ತಾಯಿತ್ತು ಫುಲ್. ಅದು ಬೇರೆ ಅದು ಹಾಕ್ಕೊಂಡ್ಮೇಲೆ ಇನ್ನೂ ಫುಲ್ ಸೆಕೆ ಸ್ಟಾರ್ಟ್ ಆಗಿಬಿಡ್ತು. ಅದು ನಿಜವಾಗ್ಲೂ ಹಾಕ್ಕೊಂಡು ಫುಲ್ ಡೇ ಒಬ್ಬೊಬ್ಬರು ಹಾಕ್ಕೊಂಡು ನಿಂತಿರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹೆಂಗೆ ನಿಂತ್ಕೊಂಡಿರ್ತಾರೋ ನನಗಂತೂ ಒಂದು 5 ನಿಮಿಷ ಹಾಕ್ಕೊಂಡಿರೋಕ್ಕೇ ಸಫಕೇಟ್ ಆಗೋ ಥರ ಆಗ್ತಾಯಿತ್ತು. ಫುಲ್ ಸೆಕೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದೇ ಹೇಳ್ತಾ ಇದ್ದೆ ಬೇಗ ಬೇಗ ಒಂದು 2 ನಿಮಿಷ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಾನು ತೆಗ್ದುಬಿಡ್ತೀನಿ ಅಂತ ಅದನ್ನೇ ಹೇಳ್ತಾ ಇದ್ದಿದ್ದು. ಸೊ ಈ ಕಿರಣ್ಗೆ ಆ್ಯಕ್ಚುಲಿ ನಾನು ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ಡೌಟ್ ಬಂದುಬಿಟ್ಟಿತ್ತು. ಅಂದರೆ ನಾನಿದ್ರೆ ಅಂತ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ, ಬಟ್ ನಾನಲ್ಲಿ ಕಾಣಿಸ್ತಾ ಇಲ್ಲ ಅಲ್ವಾ, ಸೊ ಅದು ಡೌಟ್ ಆಗಿತ್ತು. ನಮ್ಮ ತಮ್ಮಗೆ ಹೇಳಿದ್ದೆ ನಾನು ವಾಶ್ರೂಮ್ಗೆ ಹೋಗಿದ್ದೀನಿ, ಏನೋ ಒಂದು ಮೈಂಡ್ ಡೈವರ್ಟ್ ಮಾಡು ಅಂತ. ಬಟ್ ಅದು ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ. ಇವಾಗ ಸೆಲೆಬ್ರೇಷನ್ ಮಾಡಬೇಕಂತ ಅನ್ನೋ ಟೈಮಲ್ಲಿ ಅಲ್ಲಿ ಹುಡುಕ್ತಾಯಿದ್ರು. ಎಂಟ್ರಿ ಆಗಿದ ತಕ್ಷಣ ದೀಪ ಎಲ್ಲಿ ಅಂತಲೇ ಅವ್ರು ಕೇಳಿದ್ದು ಫಸ್ಟ್. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಗೊಂಬೆ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಮೋಸ್ಟ್ಲಿ ಅದೇ ಹೈಟ್ ನೋಡಿ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಓಕೆ, ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಅವ್ರು ಸರ್ಪ್ರೈಸ್ ಆದರು. ಅವ್ರ ಮುಖದಲ್ಲಿ ಆ ಸ್ಮೈಲ್, ಆ ಖುಷಿ ನೋಡೋಕ್ಕೇ ತುಂಬ ಖುಷಿ. ಇಯಾನ ಅಂತೂ ಗೊಂಬೆ ಬಂದಿದೆ ಅಂತ ಹೇಳ್ತಾನೆ ಇದ್ಲು ಕಿರಣ ಕರ್ಕೊಂಡು ಹೋಗ್ಬೇಕಾದ್ರೆ. ಬಟ್ ಅವಳಿಗೆ ನಾನು ಅಂತ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೂ ಕೂಡ ಅವಳು ಶಾಕಲ್ಲೇ ಇದ್ಲು. ಸೊ ನಾನು ಅಂದ್ಕೊಂಡಂಗೆ ಎಲ್ಲ ತುಂಬ ಚೆನ್ನಾಗಾಗಿದೆ. ನೀವು ನೋಡಿ ಕಿರಣ್ ಯಾವ ಥರ ಎಕ್ಸ್ಪ್ರೆಷನ್ ಎಲ್ಲ ಹೆಂಗೆ ಕೊಡ್ತಾರೆ, ಯಾವ ಥರ ಇರುತ್ತೆ ಅವ್ರಿಗೆ ಅಂತ ಗೊತ್ತಾಗಲ್ಲ. ಕಾಲ್ ಕಾಣಲ್ಲ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ಅವರು ಸಡನ್ನಾಗಿ ಬಂದ್ಬಿಟ್ಟು ಇರಿ ಫಾಗ್ ಹಾಕಿಲ್ಲ ಅಂತ ಹೇಳಿದ್ರು. ಅದೊಂದು 30 ಸೆಕೆಂಡ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹಂಗೆ ನಿಂತ್ಕೊಂಡಿದ್ದೆ. ನನ್ನ ಬಾಯಿಗೆ ಬರ್ತಾಯಿದ್ದೆ, ಎಲ್ಲಿ ಮಾತಾಡ್ಬಿಟ್ರೆ ಗೊತ್ತಾಗ್ಬಿಡ್ತೆ ಅನ್ನೋ ಅದು ಗೊತ್ತೇ ಇರಲಿಲ್ಲ. ಹಂಗೆ ಆದರೂ ಮಾತಾಡಿದೆ ಸ್ವಲ್ಪ. ಗೊತ್ತಾಗಿಲ್ಲ ಕಿರಣ್ ಕಣ್ಮುಚ್ಚಿದ್ದಕ್ಕೆ. ದೀಪನ ಇದು? ಗೊತ್ತಾಯ್ತಾ? ಚೀಪ್ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಒಳಗೆ ಎಂಟ್ರಿ ಆಗಿದ ತಕ್ಷಣ ಆ ವೈಬ್ಸೇ ಬೇರೆ ಒಂಥರ ಚೆನ್ನಾಗಿರುತ್ತೆ. ಅದು ಬೇರೆ ಆ್ಯನಿವರ್ಸರಿ ಇರೋದ್ರಿಂದ ನಾನು ಈ ಥರ ಜಾಸ್ತಿ ಹಾರ್ಟ್ ಇರೋದು ಮತ್ತು ರೆಡ್ ಇರೋದು ಈ ಥರ ಒಂದು ಥೀಮ್ನ ಸೆಲೆಕ್ಟ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ಕಿರಣ್ ಮತ್ತು ದೀಪ ಅಂತ ಬರೆದಿದ್ದು ಲವ್ ಮತ್ತು ರೋಸ್ ಪೆಟಲ್ಸಿಂದ ಹಾರ್ಟ್ ಮಾಡಿದ್ದು, ಕ್ಯಾಂಡಲ್ ಹಚ್ಚಿದ್ದು ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಮಗೆ ಇಷ್ಟ ಆಗಿದ್ದು ಸಾಂಗ್ನ ಕೂಡ ಹಾಕ್ಕೊಂಡಿದ್ವಿ.
ಯಾಕೆ ಆ ಸಾಂಗ್ ಫೇವ್ರೆಟ್ ಅಂತ ಹೇಳಿದ್ರೆ ಅದು ನಮ್ಮದು ಮದುವೆ ಆದಮೇಲೆ ವಿಡಿಯೋ ನಮ್ಮದು ಏನಿತ್ತು ಅದಕ್ಕೆ ಆ ಸಾಂಗಿನ ಎಡಿಟ್ ಮಾಡಿದ್ವಿ. ಆ ಲೈನ್ಸ್ ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಆ ಮೀನಿಂಗ್ ಎಲ್ಲ. ಸೊ ಹಾಗಾಗಿ ಎಂಟ್ರಿ ಆಗಿದ ತಕ್ಷಣ ಅದೇ ಕೊಡೋಣ ಅಂತ ಸೊ ಅದೇ ಸಾಂಗ್ನ ಹಾಕಿರೋದು. ಸೊ ಕಿರಣ್ ಕೂಡ ಇಷ್ಟ ಆಗುತ್ತೆ ಅಂತ. ಈ ಸಾಂಗ್ ಕೇಳ್ತಾ ಇದ್ರೆ ಹೇಳಿದ್ದು ಇದೇ ಲೈನ್ಸ್ಗೆ ನಂಗೆ ತುಂಬ ಇಷ್ಟ ಆಗೋದು. ಎಷ್ಟು ಚೆನ್ನಾಗಿದೆ. ಒಂದ್ಸರಿ ಈ ಸಾಂಗ್ನ ಕುತ್ಕೊಂಡು ಕೇಳಿ ಮೀನಿಂಗ್ನ ನೀವು ತುಂಬಾ ಇಷ್ಟಪಡ್ತೀರಾ ನಿಜವಾಗ್ಲೂ. 9 ವರ್ಷ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ ಅಲ್ಲ. ಇವತ್ತು ಪಪ್ಪ ಮಮ್ಮಿದೇನು ಹ್ಯಾಪಿ ಆನಿವರ್ಸರಿ ಕಟ್ ಮಾಡಕ್ ರೆಡಿ ಇದ್ದಾಳ ಇವಾಗ. ತಗೋ ಅಲ್ಲ ಇಟ್ಟು ಈ ಕಡೆ ಕಟ್ ಮಾಡೋಣ. ಹ್ಯಾಪಿ ಆನಿವರ್ಸರಿ ಟು ಅಸ್. ಮದುವೆ ದಿನದ ಶುಭಾಶಯಗಳು. ಏನಿದೆ ಇವತ್ತು ನನಗೆ ಹೇಳಿದ್ರೆ ಕೊಡ್ತೀನಿ. ಏನು ಕಟ್ ಮಾಡ್ತೀನಿ? ಹ್ಯಾಪಿ ಆನಿವರ್ಸರಿ. ತಗೋಯ್ಯ ಬೇಡ ಅದು ಬೇಡ. ಇಡು ಕೈ ಇಟ್ಕೊ ಪಕ್ಕ ನನ್ನ ಕೈ ಇಟ್ಕೊ. ಹ್ಯಾಪಿ ಆನಿವರ್ಸರಿ. ಓಕೆ ಅಜ್ಜಿ ಮಾಮನ ಕೈನಾ ಕರ್ಕೊಂಬೋದು. ಅಜ್ಜಿ ಮಾಮ ಬಾಮ ಅಜ್ಜಿನ ಕರ್ಕೊಂಬಾ. ಅಜ್ಜಿನ ಕರ್ಕೊಂಬಾ ಫಸ್ಟ್, ಆಮೇಲೆ ಮಾಮ. ಫಸ್ಟ್ ಅಜ್ಜಿನ ಕರ್ಕೊಂಬಾ. ತುಂಬ ಕಮೆಂಟ್ಸ್ ಬರೋದು ನನಗೆ. ನಾನು ನೋಡಿದ್ದು ನೀವು ತುಂಬ ಲಕ್ಕಿ ಇದ್ದೀರಾ, ಇಷ್ಟು ಒಳ್ಳೆ ಹಸ್ಬೆಂಡ್ ಸಿಗೋಕ್ಕೆ ನಿಮಗೆ ತುಂಬಾ ಪುಣ್ಯ ಮಾಡಿದ್ದೀರಾ ಅಂತ ಎಲ್ಲ ತುಂಬ ಜನ ನನಗೆ ಹೇಳಿದ್ದೀರಾ. ಎಷ್ಟೋ ಜನ ಹೆಣ್ಮಕ್ಳದ್ದು ಆಸೆ ಕೂಡ ಈ ಥರ ಒಂದು ಸಪೋರ್ಟಿಂಗ್ ಹಸ್ಬೆಂಡ್ ಸಿಗಬೇಕು ಅಂತ ಎಲ್ಲ ನಂಗೆ ಮೆಸೇಜ್ ಮಾಡ್ತಾ ಇರ್ತೀರಾ. ನಂಗೆ ನಿಜವಾಗ್ಲೂ ಹೌದು, ನೀವು ಹೇಳಿದ್ದು 100% ನಿಜ. ನಾನು ಕಿರಣ ಮದುವೆ ಆಗಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಅಪ್ಪಯಿಂದ. ಇದು ನಮ್ಮ ಅಪ್ಪ ಸೆಲೆಕ್ಷನ್ನೇ. ನಮ್ಮಪ್ಪ ನನಗೆ ಒಳ್ಳೆ ಗಂಡು ಕೊಟ್ಟು ಅವ್ರ ಪ್ರೀತಿಯನ್ನು ನಾನು ಕಿರಣಕ್ಕೆ ಕೊಡ್ತಾ ಇರೋದು. ಅವರೇ ಇಲ್ದಂಗೆ ಆಗ್ಬಿಟ್ಟಿದೆ ಇವಾಗ. ಅದೊಂದು ಮಾತ್ರ ಯಾವಾಗಲೂ ಕಾಡ್ತಾ ಇರುತ್ತೆ. ನಾವು ಏನೇ ಸೆಲೆಬ್ರೇಟ್ ಮಾಡಿದ್ರು, ಏನೇ ಖುಷಿಯಾಗಿರಲಿ, ಅವ್ರು ಫಸ್ಟ್ ನೆನಪಾಗ್ತಾರೆ. ಸೊ ಅದೊಂದು ಬೇಜಾರು ನಿಜ ಇದೆ. ಬಟ್ ನಿಜ ಹೇಳ್ತೀನಿ, ಕಿರಣ ನಾನು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ. ಅಪ್ಪನ ಪ್ರೀತಿ ನನ್ನ ಕಿರಣಲ್ಲಿ ಕಾಣ್ತಾ ಇದ್ದೀನಿ. ನನಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಯಾವುದ್ರಲ್ಲೂ ನನ್ನ ಕೊರತೆ ಮಾಡಿಲ್ಲ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಿನಗೇನು ಅಂತ ನನ್ನ ಡಿಸಿಷನ್, ನನ್ನ ಒಪಿನಿಯನ್ ಕೇಳ್ತಾರೆ, ನನಗೆ ಪ್ರಯಾರಿಟಿ ಕೊಡ್ತಾರೆ. ನನ್ನ ಡಿಸಿಷನ್ ಕೂಡ ಅವರು ವ್ಯಾಲ್ಯೂ ಮಾಡ್ತಾರೆ. ಸೊ ಈ ಥರ ಇದ್ದಾಗೆ ಒಂದು ಗಂಡ ಹೆಂಡತಿ ಅನ್ನೋದು ಆರಾಮಾಗಿರೋಕ್ಕಾಗೋದು. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ಇಬ್ರಿಗೂ ವ್ಯಾಲ್ಯೂ ಕೊಡಬೇಕು. ಸೊ ಒಬ್ರಿಗೊಬ್ರು ವ್ಯಾಲ್ಯೂ ಕೊಟ್ರೆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫೈಟಿಂಗ್ಸ್ ಅಂತೂ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಲ್ಲ, ಅಷ್ಟು ಸ್ವಲ್ಪ ಇದ್ದೇ ಇರುತ್ತೆ. ಬಟ್ ಅದನ್ನು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಈಗೋ ಇಲ್ದೇ ಇಟ್ಕೊಂಡು ಹೋದ್ರೇ ಅದು ನಮ್ಮ ಲೈಫ್ ಟೈಮ್ ನಾವು ಆರಾಮಾಗಿರ್ಬೋದು. ನಾವು ಅದಕ್ಕಿರನ್ನ ಹೇಳ್ತಾ ಇರ್ತೀವಿ, ಮುದುಕಿ ಆದಮೇಲೆ ಇಬ್ಬರು ಕುತ್ಕೊಂಡು ಮಾತಾಡ್ತಾಯಿದ್ರೆ ಎಷ್ಟು ಸಿಲ್ಲಿ ಅನ್ಸುತ್ತಲ್ಲ ಈ ಥರ ಫೈಟ್ಸ್ ಎಲ್ಲ ಮಾಡಿದ್ದು ಅಂತ. ಸೊ ಅವಾಗೇ ಹೇಳ್ತಾ ಇರ್ತೀನಿ, ನಾನು ಮುದುಕಿ ಆದಮೇಲೆ ಇಬ್ಬರು ವ್ಲಾಗ್ಸ್ ಮಾಡ್ಕೊಂಡು ಹೋಗೋಣ, ಅವಾಗೂ ವ್ಲಾಗ್ ಮಾಡ್ಕೊಂಡು ಚಹಾ ಕುಡ್ಕೊಂಡು ಕುತ್ಕೊಂಡಿರೋಣ ಅಂತೆಲ್ಲ ಮಾತಾಡ್ಕೊತಿರ್ತೀವಿ ಆವಾಗ. ಹೇಗನ್ನಿಸ್ತು? ಹೇಗಿದೆ? ಇಷ್ಟ ಆಯ್ತಾ? ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಜಾಸ್ತಿ ಇಷ್ಟ ಆಗಿದ್ದೇನು? ಜಾಸ್ತಿ ಇಷ್ಟ ಆಗಿದ್ದು ನೀನ್ ಗೊಂಬೆ ತರ ಹಾಕಿದಲ್ಲ. ಸ್ಟಾರ್ಟಿಂಗ್ ನಿಂಗೆ ಐಡಿಯಾ ಇರ್ಲಿಲ್ಲ? ಸ್ಟಾರ್ಟಿಂಗ್ ಇರ್ಲಿಲ್ಲ. ನಾನು ಯಾರ ಕರ್ಕೊಂಡು ಹೋಗ್ತಾ ಫಸ್ಟ್ ಅವ್ರು ಯಾರೋ ಬಂದ್ರಲ್ಲ, ಅವರೇ ಕರ್ಕೊಂಡ್ ಬರ್ತಿದಾರ ಅನ್ಕೊಂಡ. ಆಮೇಲೆ ಗೊಂಬೆ ಅಂತ ಹೇಳಿದ್ರು. ಇವಳು ಏನ್ ಹೇಳಿದ್ಲಲ್ಲ, ಪಪ್ಪ ಗೊಂಬೆ ಇದೆ ದೊಡ್ಡದು ಅಂತ. ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಹೇಳಿದ್ರೆ ನಿಂಗೆ ಡೌಟ್ ಬರ್ತಾ ಇರ್ಲಿಲ್ಲ ಆಕ್ಚುಲಿ. ಜಾಸ್ತಿ ತಿರ್ಕೊಂಡಿರಕ್ಕಾಗಲ್ಲ. ನನ್ನ ಹೈಟ್ ಅದು ದೊಡ್ಡದಾಗ್ಬಿಟ್ಟಿದ್ ಡ್ರೆಸ್ ನನಗೆ ಅದು ಇಷ್ಟೇ ಇತ್ತು. ಏನಂದ್ರು ಗೊಂಬೆ ನನ್ನ ಹತ್ರನೇ ಬರ್ತಿಲ್ಲ. ನಾನು ಗೊಂಬೆ ತೆಗೆದ್ರು ಕೂಡ ನಾನಂತ ಗೊತ್ತಾದ್ರೂ ಬರ್ತಾ ಇಲ್ಲ.
ನನಗಿನ್ನೇನು ಆಸೆ ಇಲ್ಲ, ಇಷ್ಟೇ ಒಂದು ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು ಜೀವನ ಪೂರ್ತಿ, ಅಷ್ಟೇ, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಬ್ಬರು ಕೊನೆವರೆಗೂ ಮುದುಕಿ ಆಗೋವರೆಗೂ ಏನಾನ ಒಂದು ಲೆವೆಲ್ಗೆ ಸೆಟಲ್ ಮಾಡಿಬಿಟ್ಟು ಆರಾಮಾಗಿ ಇಬ್ಬರು ಸುತ್ತಾಡಿಕೊಂಡು ಇರಬೇಕಂತ ಅಷ್ಟೇ ಆಸೆ. ಹೆಂಡ್ತಿ ಅಂದರು ಎಷ್ಟೇ ಸಣ್ಣ ಇರಲಿ ಎತ್ಕೊಂಡಾಗ ಗಂಡಂದಿರು ಹೇಳೋದು ಒಂದೇ ಒಂದು, ಎಷ್ಟು ವೆಯ್ಟ್ ಇದೆಯಾ ಅಂತ. ನೀವು ಎಷ್ಟೇ ಸಣ್ಣ ಇರಲಿ ಅದು ಅವ್ರು ಹೇಳ್ತಾರೆ, ಆ ಥರ ಹೇಳಿದ್ರೇ ಅವ್ರಿಗೆ ಸಮಾಧಾನ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು 49-50 ಇಷ್ಟರಲ್ಲೇ ಇರ್ತೀನಿ ಯಾವಾಗಲೂ, ಆದರೂ ನನಗೆ ವೆಯ್ಟ್ ಅಂತ ಹೇಳ್ತಾರೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಮ್ಮ ಆ್ಯನಿವರ್ಸರಿ ದಿನ ತುಂಬ ಮೆಮೊರಬಲ್ ಆಗಿತ್ತು. ಹಾಗೆ ಇಯಾನ ನಮ್ಮ ಲೈಫಲ್ಲಿ ಬಂದಿರೋದು ನನ್ನ ಮತ್ತು ಕಿರಣ್ ಅದೃಷ್ಟ ಅಂತ ಹೇಳ್ಬೋದು. ನಾವಿಬ್ಬರು ತುಂಬಾ ಬ್ಲೆಸ್ಡ್ ಈ ವಿಷಯದಲ್ಲಿ. ನಿಜ ತುಂಬ ಖುಷಿ ಆಗುತ್ತೆ. ತುಂಬ ಜನ, ಎಷ್ಟು ಜನ ಪ್ರೀತಿ ಕೊಡ್ತೀರಾ ಇಯಾನಾಗೆ, ಎಷ್ಟೊಂದು ಜನ ನಮಗೆ ಹೇಳ್ತಾ ಇರ್ತೀರ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ ನೀವು ಇಯಾನ ಅಂತ ಒಂದು ಮಗಳನ್ನ ಪಡೆಯೋದಕ್ಕೆ ಅಂತ ಎಲ್ಲ. ಎಷ್ಟೊಂದು ಜನ ಅನ್ನದಾನೇಶ್ವರಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಆ ಒಂದು ವಿಡಿಯೋ ನೋಡಿ. ನಾನು ನಿಜ ಹೇಳ್ತೀನಿ, ನಾನು ಯಾವ ಜನ್ಮದ ಪುಣ್ಯನೋ ನಂಗೆ ಇಷ್ಟು ಒಳ್ಳೆ ಗಂಡ, ಇಷ್ಟು ಒಳ್ಳೆ ಮಗು ಸಿಕ್ಕಿದೆ ನಮ್ಮ ಲೈಫಲ್ಲಿ. ಯಾರ ಕಣ್ಣು ಬೀಳ್ತಾ ಇರಲಿ ನಮ್ಮ ಸಂಸಾರದ ಮೇಲೆ, ಅಷ್ಟೇ ದೇವರಲ್ಲಿ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಿದ್ರೆ. ಹಾಂ, ಮಸ್ತ್ ಯಾವ ಬೇಕು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂತಿದ್ದೀವಿ. ಕಿರಣ್ ಡ್ಯಾನ್ಸ್ ಮಾಡಿದ್ರು. ನೀ ಮಾಡ್ತೀಯ ಡ್ಯಾನ್ಸ್? ಸಂಚಿತ ಮಸ್ತ್ ಆಗಿದೆ ಮಾಯಾವಿ ಸಾಂಗ್. ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಸೆಲೆಬ್ರೇಷನ್ ಎಲ್ಲ ಆಯಿತು. ಏನಂತ ಮಸ್ತ್ ಬ್ಯಾಟಿಂಗ್ ಕೇಕ್ ಅಲ್ಲ. ಅಲ್ಲಿ ಅಮ್ಮ ಮಂಜು ಕುತ್ಕೊಂಡಿದ್ದಾರೆ. ಸೊ ಇವಾಗ ಫುಡ್ ಆರ್ಡರ್ ಮಾಡಿದ್ದೀವಿ. ಏನು ಆರ್ಡರ್ ಮಾಡಿರೋದು? ಪಿಜ್ಜಾ, ಪಾಸ್ತಾ. ಓಕೆ, ಪಿಜ್ಜಾ, ಪಾಸ್ತಾ ಮತ್ತು ಫ್ರೈಸ್, ಮಾಕ್ಟೇಲ್ಸ್ ಎಲ್ಲ ಇದ್ದಾವೆ. ಸೊ ಇಲ್ಲಿ ಫುಡ್ ಕೂಡ ಆಪ್ಷನ್ ಇರುತ್ತೆ ನಮಗೆ. ಆರಾಮಾಗಿ ಇಲ್ಲಿ ಬಂದು ಒಂದು 2 hours ಆರಾಮಾಗಿ ಪ್ರೈವೇಟ್ ಇರುತ್ತೆ, ಯಾರು ಬರಲ್ಲ ಒಳಗಡೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೋಬೋದು. ಯಾವ ಸಾಂಗ್ ಬೇಕು ಆ ಸಾಂಗ್ನ ಪ್ಲೇ ಮಾಡಿಕೊಂಡು ಸೆಲೆಬ್ರೇಷನ್ ಎಲ್ಲ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಚಿಲ್ ಮಾಡ್ಬೋದು. ಹೊಟ್ಟೆ ಹಸುವಾದರೆ ಊಟನೂ ಮಾಡ್ಕೋಬೋದು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಫುಡ್ ಬರುತ್ತೆ ಇನ್ನೇನು. ಸೊ ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್. 9 ವರ್ಷ. 9 years. 9 years. Next year 10 years. ನೆಕ್ಸ್ಟ್ 10 years ಆಗ್ಬಿಡುತ್ತೆ. 10 ವರ್ಷ ಆಗ್ಬಿಡುತ್ತೆ. ಸೊ ಊಟ ಬಂದಮೇಲೆ ನೋಡೋಣ ಊಟ ಹೇಗಿದೆ ಅಂತ. ಏನಾದರೂ ಬಾಲಲ್ಲಿ ಆಟ ಆಡ್ತಾ ಇದ್ದಾಳೆ. ಸಾರಿ, ಬಲೂನ್. ಓ, ನನಗೆ ಎಗರ್ಸಿದ್ಲು. ಬಾಲ್ ಅಂದೆ ನಾನು, ಬಲೂನ್ ಅಂತಂದ್ಲು. ಹೌದಮ್ಮು, ಸಾರಿ ಅಮ್ಮು, ನನಗೆ ಗೊತ್ತೇ ಆಗಿಲ್ಲ. ಅವಳಾಗದ್ ನೋಡು. ನಮ್ಮ ಜೋರಾಗಿ ನಗಮ್ಮ. ಹೆಂಗಮ್ಮ ಜೋರಾಗಿ ನಗೋದು? ಯಾ ಜೋರಾಗಿ ನಗೋದು ಹೆಂಗೆ? ಯಾ ಜೋರಾಗಿ ನಗೋದು ಹೆಂಗಮ್ಮ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದು ಕೇಳಿದ್ರೆ ಹೇಳಲ್ಲ ಅವಳು. ಇವಾಗ ನಾವೇನ್ ತಿಂತೀವಿ? ನಿಂಗಿಲ್ಲ ಮುಂದಿಂಗೂ ಕೊಡ್ತೀವಮ್ಮ. ಹೊಟ್ಟೆ ನಿಂದ ಹೊಟ್ಟೆ ತುಂಬಿದೆ ಅಲ್ಲ? ನಿಂಗೆ ಹೊಟ್ಟೆ ತುಂಬಿದೆ ಅಲ್ಲ, ಅದಕ್ಕೆ ಬೇಡ ಅಂತಿದ್ದೇವಿ. ನೀನ್ ಪನ್ನೀರ್ ತಿಂದೆ ತಾನೆ? ಬರ್ಬೇಕಾದ್ರೆ ಪನ್ನೀರ್ ತಿನ್ಕೊಂಡ್ ಬಂದಿಯ ತಾನೆ, ಅದಕ್ಕೆ. ಆಯ್ತು, ಕೊಡ್ತೀವಿ. ಊಟ ಬಂತು. ಸೊ ಪಿಜ್ಜಾ ಅದು ಇದು ಎಲ್ಲ ತಿನ್ಕೊಂಡ್ವಿ. ಬಟ್ ಇಯಾನ ತಿಂದಿರಲಿಲ್ಲ ಸರಿಗೆ ಅಂದ್ಬಿಟ್ಟು ಹಾಗೆ ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಜೀರಾ ರೈಸು ಮತ್ತು ಇಡ್ಲಿ ತೊಗೊಂಡಿದ್ವಿ ಇಯಾನಾಗೆ. ಅವಳು ಕೂಡ ತಿನ್ಕೊಂಡ್ಲು. ತಿಂದಾದ್ಮೇಲೆ ಅಮ್ಮ ಮತ್ತು ಮಂಜು ಅವರು ರಿಟರ್ನ್ ಮನೆಗೆ ಹೊರಟ್ರು. ಅಲ್ಲಿದ್ದ ನಾವು ಕೂಡ ರಿಟರ್ನ್ ಮನೆಗೆ ಬಂದ್ವಿ. ಮಳೆಯಲ್ಲಿ ಜೊತೆಯಲ್ಲಿ
ಮಳೆಯಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ರೆ ನಮ್ಮ ಆ್ಯನಿವರ್ಸರಿ ನೆನೆಸ್ಕೊಂಡ್ರೆ ಮಸ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಬಟ್ ಕ್ಯಾಬ್ ಸಿಕ್ಕಿಲ್ಲ, ಬುಕ್ ಮಾಡಿ ಸಾಕಾಗಿ ಫೈನಲಿ ಆಟೋ ಬುಕ್ ಮಾಡ್ಕೊಂಡ್ವಿ. 9th ಇಯರ್ ಆ್ಯನಿವರ್ಸರಿ ಮರೆಯೋಕ್ಕೆ ಆಗಲ್ಲ. ಈ ಥರ ಮಳೆ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ಮಸ್ತಾಗಿದೆ ಆಟೋಲಿ 9th ನೋಡು ಚಳಿ ಆಗ್ತದೆ ಅದಕ್ಕೆ. ಸೊ ಮನೆಗೆ ಬರೋಷ್ಟಿಗೆ ಫುಲ್ ಅರ್ಧ ಪಾರ್ಟ್ ಒದ್ದೆ ಆಗ್ಬಿಟ್ಟಿತ್ತು. ನಾನು ಈ ಕಡೆ ಕೂತ್ಕೊಂಡಿದ್ದೆ, ನನಗೆ ಅರ್ಧ, ಆ ಕಡೆ ಕಿರಣ್ ಕೂತ್ಕೊಂಡಿದ್ರು, ಅವ್ರಿಗೆ ಅರ್ಧ. ಫುಲ್ ಬಟ್ಟೆ ಒದ್ದೆ ಆಗ್ಬಿಟ್ಟಿತ್ತು. ಮಿಡ್ಲಲ್ಲಿ ಬೆಚ್ಚಿಗೆ ಗುಬ್ಬಿ ಮರಿ ಥರ ಇದ್ಲು. ಶಾಲ್ ತೊಗೊಂಡೋಗಿದ್ದು ಒಳ್ಳೆ ಕೆಲಸ ಆಯಿತು, ಶಾಲ್ ಇರೋದಕ್ಕೆ ಆರಾಮಾಗಿ ಅವಳು ಕೂಡ ಮಿಡ್ಲಲ್ಲಿ ಕೂತ್ಕೊಂಡಿದ್ಲು ಬೆಚ್ಚಿಗೆ. ಸೊ ಮನೆಗೆ ಬಂದ್ವಿ, ಹಾಗೆ ಬೆಡ್ ಹಾಲಲ್ಲೇ ಹಾಕ್ಕೊಂಡು ಒಂದು ಒಳ್ಳೆ ಮೂವಿ ನೋಡೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲ ಕಿರಣ್ ಇಲ್ಲೇ ಹಾಲಲ್ಲೇ ಅರೇಂಜ್ ಮಾಡ್ತಾ ಇದ್ದಾರೆ. ಏನಾಗಿ ಬೆಡ್ ಹಾಲಲ್ಲಿ ಹಾಕ್ಬಿಡ್ತೀವಿ ಅಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ ಅವಳು ಕೂಡ, ಫುಲ್ ಖುಷಿ ಪಟ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.